ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಮ್ಯಾ ಅಕ್ಕ, ಏನೂ ಆಗಿಲ್ಲ, ಏನಾಗಿಲ್ಲ. ಗೊತ್ತಿದ್ಯಾ ರಮ್ಯಾ? ನನ್ ಸಾಯ್ಸಕ್ ಬರ್ತಾ ಇದ್ದಾನೆ. ರಮ್ಯಾ, ಸ್ವಲ್ಪ ಸಮಾಧಾನ ಮಾಡ್ಕೊ. ನಾನು ಬಂದಿದ್ದೀನಲ್ವಾ, ಸಮಾಧಾನ ಮಾಡ್ಕೊ. ಏನಿದು ದೊಡ್ಡಪ್ಪ? ಇವಳಲ್ಲಿ ಕರ್ಕೊಂಡ್ ಬಂದು ಏನ್ ಕೇಳ್ತಿದ್ದೀರಾ ಅಂದೆ. ಅಯ್ಯೋ, ಇದು ಒಳ್ಳೆ ಸರಿ ಹೋಯ್ತಲ್ಲ. ನಾವ್ ಅವಳಿಗೆ ಏನ್ ಕೇಳೋಣ? ಅವಳೇ ಏನೋ ಹೇಳ್ತಿದ್ಲು, ನಾವ್ ಅದನ್ನ ಕೇಳಿಸ್ಕೊತಾ ಇದ್ವಿ ಅಷ್ಟೇ ಅಲ್ವೇನ್ರಿ? ಇವಳು ಹೇಳ್ತಾ ಇದ್ಲಾ, ಇಲ್ಲ ನೀವ್ ಹೆದರ್ಸಿ ಬೆದರ್ಸಿ ಕೇಳ್ತಾ ಇದ್ರಾ? ನೋಡ್ ರಾಧಿಕಾ, ದಯವಿಟ್ಟು ನೀನು ನಮ್ ಬಗ್ಗೆ ತಪ್ಪು ತಿಳ್ಕೊಳ್ಳೋದನ್ನ ಮೊದಲು ನಿಲ್ಸು, ಹಾಗೆಲ್ಲ ಸರಿ ಹೋಗುತ್ತೆ. ಇವಳು ಇದಕ್ಕಿದ್ದಾಗೆ ಯಾಕೋ ಫಿಟ್ಸ್ ಬಂದಿರೋರ ತರ ನಡುಕ್ತಾ ಇದ್ಲು. ಅವ್ನ್ ಯಾವನೋ ಬಂದು ಕೊಲೆ ಮಾಡ್ತಾನೆ, ಕಾಪಾಡಿ ಕಾಪಾಡಿ ಅಂತ ಬೇಡ್ಕೋತಾ ಇದ್ಲು. ಅದಕ್ಕೆ ಯಾರಮ್ಮ ಅವನು ಯಾಕೆ ನಿನ್ನ ಕೊಲೆ ಮಾಡೋದಕ್ ಬರ್ತಾನೆ ಅಂತ ಕೇಳಿ ಕಾಪಾಡೋದಕ್ ಬಂದ್ವಿ. ಅತ್ತಪ್ಪ ದೊಡ್ಡಪ್ಪ, ಇವಳು ನನ್ ತಂಗಿ, ಸುಮ್ನೆ ಹೆದರ್ಕೊಳ್ಳೋದಿಕ್ ಸಾಧ್ಯನೇ ಇಲ್ಲ. ನೀವೇ ಏನು ಮಾಡಿ ಇವಳು ಹೆದರ್ಕೊಳ್ಳೋ ಹಾಗೆ ಮಾಡಿದೀರಾ. ಅಶೋಶೋ, ಏನಪ್ಪ ಇದು ಎಲ್ಲ ಕಣ್ಣಲ್ಲಿ ಕಂಡಾಗ ಹೇಳ್ತಿದ್ದಾಳಲ್ಲ. ರಮ್ಯಾ, ನಾನು ನಿನಗೆ ಎಷ್ಟು ಸಲ ಹೇಳಿದೀನಿ, ಪ್ರಭು ಕಾಣೆ ಆಗಿರೋದ್ರಿಂದ ನಮಗಾಗದೆ ಇರೋರು ಪ್ರಭು ವಿಷಯನ ಕೆಣಕಿ ನಮ್ಮನ್ನೇ ಕೊಲೆಗಾರರಾಗಿ ಮಾಡ್ಬೋದು, ಹುಷಾರಾಗಿರು ಅಂತ. ನೀನ್ ನೋಡಿದ್ರೆ ಏನ್ ರಾಧಿಕಾ, ನಾವೇ ನಿನ್ ತಂಗಿ ಟಾರ್ಚರ್ ಕೊಟ್ಬಿಟ್ಟು ಬಾಯಿ ಬಿಡಿಸ್ತಾ ಇದೀವಿ ಅನ್ನೋ ಹಾಗೆ ಮಾತಾಡ್ತಾ ಇದೆಯಲ್ಲ. ಏಯ್, ನಾನ್ ನಿನಗೆ ಹೇಳಿಲ್ವಾ ಮೊದ್ಲೇನೆ, ಅವಳು ಹೆಂಗಾದ್ರೂ ಆಡ್ಕೊಳ್ಳಿ, ನಾವು ಅವಳ ಹತ್ರ ಹೋಗೋದ್ ಬೇಡ, ನಾವು ರಮ್ಯನ ಹತ್ರ ಇರೋದನ್ನ ನೋಡಿದ್ರೆ ಈ ರಾಧಿಕಾ ನಮ್ಮನ್ನು ಹೀಯಾಳಿಸ್ತಾಳೆ ಅಂತ. ನೀನನ್ ಮಾತು ಕೇಳಿದ್ಯಾ?